ವಿದ್ಯಾರ್ಥಿಗಳಿಂದ 65 ಲಕ್ಷ ಸಂಗ್ರಹ. ಕನ್ಯಾಥಾನ್ 2026ರ ಅದ್ಭುತ ಯಶೋಗಾಥೆ. 13,000 ಓಟಗಾರರು, ಹೆಣ್ಣು ಮಕ್ಕಳ ಸಬಲೀಕರಣ. ಬದಲಾವಣೆ ಕೇವಲ ಮಾತಿನಿಂದ ಬರಲ್ಲ, ಅದು ನಡೆಯಲ್ಲಿ ಬರಬೇಕು. ನಾವು ಈ ಮಾತು ಹೇಗೆ ಹೇಳ್ತಿದ್ದೇನೆ ಅಂದ್ರೆ, ಇಂದು ನಾವು ಮಾತನಾಡುತ್ತಿರುವುದು ಭಾರತದ ಅತಿದೊಡ್ಡ ವಿದ್ಯಾರ್ಥಿ ನೇತೃತ್ವದ ಚಾರಿಟಿ ರನ್ ಕನ್ಯಾಥಾನ್ 2026ರ ಬಗ್ಗೆ. 13,000ಕ್ಕೂ ಹೆಚ್ಚು ಜನರು ಒಂದೇ ಕಡೆ ಸೇರಿದ್ರೆ ಹೇಗಿರುತ್ತೆ ಅಲ್ವಾ? ಅದು ಕೇವಲ ಓಟವಲ್ಲ, ಅದೊಂದು ಕ್ರಾಂತಿ ಆಗುತ್ತೆ ಅಲ್ವಾ? ಈ ವರ್ಷ ಕನ್ಯಾಥಾನ್ ತನ್ನ 15ನೇ ಆವೃತ್ತಿಯನ್ನ ಅದ್ದೂರಿಯಾಗಿ ಆಚರಿಸಿಕೊಂಡಿದೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 10,000 ಓಟಗಾರರ ಜೊತೆಗೆ ಕರ್ಜತ್ನಲ್ಲಿ 2,000ಕ್ಕೂ ಹೆಚ್ಚು ಜನ ಹಾಗೂ ಪಿಲಾನಿಯಲ್ಲಿ ಸುಮಾರು 1,000ಕ್ಕೂ ಉತ್ಸಾಹಿಗಳು ಈ ಕನ್ಯಾಥಾನ್ನಲ್ಲಿ ಭಾಗವಹಿಸಿದ್ರು. So it's been 2 years I've been participating in the Kanyathon, and last year in the under 18 category I podium finished, and so this really was a motivation as it was my first run, and this, even though I have an exam tomorrow, this sentiment is attached, so I'm here today to run for a good cause, and hopefully everyone's here for the same. Thank you. ಆಶ್ಚರ್ಯದ ವಿಷಯವೆಂದ್ರೆ ಈ ಇಡೀ ಕಾರ್ಯಕ್ರಮವನ್ನ ಯಾವುದೇ ದೊಡ್ಡ ಕಂಪನಿ ನಡೆಸಿಲ್ಲ, ಬದಲಾಗಿ IFIM ಸಂಸ್ಥೆಗಳು, ಜಾಬ್ಸಮ್ ಮತ್ತು ವಿಜಯಭೂಮಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳೇ ಸೇರಿ ಪ್ಲಾನ್ ಮಾಡಿ ಸಕ್ಸಸ್ ಮಾಡಿದ್ದಾರೆ. So that's why it's a very important event. This is the 15th edition we are doing it, and every year we are seeing more number of people are joining. So that shows the very important, like contribution to this noble cause. 2011ರಲ್ಲಿ ಕೇವಲ 400 ಜನರೊಂದಿಗೆ ಶುರುವಾದ ಈ ಕಿರು ಹೆಜ್ಜೆ ಇಂದು ರಾಷ್ಟ್ರೀಯ ಆಂದೋಲನವಾಗಿ ಬೆಳೆದಿದೆ. ಭಾರತ ಸರ್ಕಾರದ ಫಿಟ್ ಇಂಡಿಯಾ ಅಭಿಯಾನದ ಅಡಿಯಲ್ಲಿ ಇದಕ್ಕೆ ಮಾನ್ಯತೆ ಸಿಕ್ಕಿದೆ ಅಂದ್ರೆ ಈ ವಿದ್ಯಾರ್ಥಿಗಳ ಶಕ್ತಿ ಎಂತದ್ದು ಅಂತ ನೀವೇ ಯೋಚಿಸಿ. And I was telling all the time that my time there were no runs happening like this, and otherwise I would have participated in more runs, and it's a great opportunity to improve your well-being, health and all that stuff. Participate in more numbers. ಈ ಓಟದ ಹಿಂದಿನ ಅಸಲಿ ಉದ್ದೇಶ ಹೆಣ್ಣು ಮಕ್ಕಳ ಶಿಕ್ಷಣ. 2026ರ ಈ ಒಂದು ವರ್ಷದಲ್ಲಿ ಬರೋಬ್ಬರಿ 65 ಲಕ್ಷ ನಿಧಿ ಸಂಗ್ರಹವಾಗಿದೆ. ವಿಪ್ರೋ, HP, ಇನ್ಫೋಸಿಸ್ ಮತ್ತು ಟೆಕ್ ಮಹೀಂದ್ರಾದಂತಹ ದೈತ್ಯ ಕಂಪನಿಗಳು ಈ ವಿದ್ಯಾರ್ಥಿಗಳ ಬೆನ್ನಿಗೆ ನಿಂತಿವೆ. ಬಡತನ ಮತ್ತು ಲಿಂಗ ತಾರತಮ್ಯದ ವಿರುದ್ಧ ಈ ಹಣವನ್ನ ಬಳಸಲಾಗುತ್ತಿದೆ. ಮನಸ್ಸು ಮಾಡಿದರೆ ವಿದ್ಯಾರ್ಥಿಗಳು ಜಗತ್ತನ್ನೇ ಬದಲಿಸಬಲ್ಲರು ಎಂಬುದನ್ನ ಕನ್ಯಾಥಾನ್ 2026 ನಮಗೆ ಕಲಿಸಿಕೊಟ್ಟ ಪಾಠ. ನೀವೇನಾದ್ರೂ ಈ ಬಾರಿ ಕನ್ಯಾಥಾನ್ನಲ್ಲಿ ಭಾಗವಹಿಸಿದ್ದೀರಾ? ನಿಮ್ಮ ಅನುಭವ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಶೇರ್ ಮಾಡಿ.